ಹಲೋ ಎಲ್ರಿಗೂ ನಮಸ್ಕಾರ. ಇಂದು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ 2ನೇ T20 ಮ್ಯಾಚ್ ಇದೆ. ಸೊ ಇದು ನಡೀತಾ ಇರೋದು ಮುಲಾಂಪುರ್ ಅಂದರೆ ನ್ಯೂ ಚಂಡೀಗಢ್ನಲ್ಲಿ. ಸೊ ಮೊದಲ ಇಂಟರ್ನ್ಯಾಷನಲ್ ಮ್ಯಾಚ್ ಆಗ್ತಾಯಿದೆ ನ್ಯೂ ಚಂಡೀಗಢ್ನ ಮುಲಾಂಪುರ್ ಸ್ಟೇಡಿಯಂನಲ್ಲಿ. ಸೊ ಎಕ್ಸೈಟಿಂಗ್ ಆಗಿರುತ್ತೆ. ಸೊ ಇಲ್ಲಿ ಪಿಚ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. IPLನಲ್ಲಿ ಹೇಗಿತ್ತು ಅನ್ನೋದ್ರ ಮೇಲೆ ಬೇಕಾದರೆ ನೋಡ್ಬೋದು. ಯಾಕಂದರೆ ಮೊದಲ T20 ಪಂದ್ಯ ಆಗಿರುತ್ತೆ ಇದು, ಅಲ್ಲಿ ನಡೆಯೋದು. ಸೊ ಹಾಗಾಗಿ ಮೊದಲ T20 ಪಂದ್ಯ ಈಗಾಗಲೇ ಗೆದ್ದಿರೋ ಭಾರತ ಸಖತ್ ಜೋಶ್ನಲ್ಲಿರ್ತಾರೆ. ಆದರೆ ಸೌತ್ ಆಫ್ರಿಕಾ ಕೂಡ ಕಮ್ಬ್ಯಾಕ್ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಯಾಕಂದರೆ ಇನ್ನೂ 4 ಪಂದ್ಯ ಬಾಕಿ ಇದೆ, ಇನ್ನೂ ಸೀರೀಸ್ ಜೀವಂತವಾಗಿದೆ. ಸೊ ನೋಡೋಣ ಈ ಮ್ಯಾಚ್ನ ಕುರಿತಾದ ಸಣ್ಣ ಪ್ರಿವ್ಯೂವನ್ನು ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟಪಟೆ ಅಂತ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು 2ನೇ T20 ಮ್ಯಾಚ್ ಇದೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮುಲಾಂಪುರ್ ಸ್ಟೇಡಿಯಂನಲ್ಲಿ. ಸೊ ಮೊದಲ ಇಂಟರ್ನ್ಯಾಷನಲ್ ಮ್ಯಾಚನ್ನು ಹೋಸ್ಟ್ ಮಾಡ್ತಾ ಇದ್ದಾರೆ ಇವತ್ತು ಮುಲಾಂಪುರ್ ಸ್ಟೇಡಿಯಂ ಅವರು. ಸೊ ಎಕ್ಸೈಟಿಂಗ್ ಆಗಿರುತ್ತೆ ಬ್ಯಾಟಲ್ ಖಂಡಿತವಾಗ್ಲೂ. ಮೊದಲ T20 ಪಂದ್ಯವನ್ನು ಸಖತ್ ಮಾರ್ಜಿನಿಂದ ವಿನ್ ಆಗಿದ್ದು ಕನ್ವಿನ್ಸಿಂಗ್ ವಿಕ್ಟ್ರಿ ಸಿಕ್ಕಿದೆ ಭಾರತ ತಂಡಕ್ಕೆ. ಬರೋಬ್ಬರಿ 101 ರನ್ಗಳ ವಿಕ್ಟರಿ ಮೊದಲ ಮ್ಯಾಚ್ನಲ್ಲಿ ಸಿಕ್ಕಿದ್ದು. ಈ ಮ್ಯಾಚು ಕೂಡ ಅದು ಖಂಡಿತವಾಗ್ಲೂ ಬೂಸ್ಟ್ ನೀಡುತ್ತೆ. ಸೊ ಪ್ಲೇಯಿಂಗ್ 11 ವಿಚಾರಕ್ಕೆ ಬರೋದಾದರೆ ಸೇಮ್ ಟೀಮೇ ಹೋಗ್ಬೋದು. ಯಾಕಂದರೆ ಮೊದಲ ಪಂದ್ಯದಲ್ಲಿ ಸಖತ್ತಾಗಿ ಆಡಿದ್ದು ವಿನ್ ಆಗಿದ್ದಾರೆ. ಸೊ ಚೇಂಜ್ ಮಾಡೋದು ಡೌಟು. ಯಾಕಂದರೆ ಟೀಮ್ ಸೆಟ್ ಆದ್ರೇ 5 ಮ್ಯಾಚು ಹೀಗೆ ಆಡಿಸಿದ್ರು ಆಶ್ಚರ್ಯ ಏನಿಲ್ಲ ಅಂತ ಅನಿಸುತ್ತೆ. ಅಭಿಷೇಕ್ ಶರ್ಮಾ, ಶುಭ್ಮನ್ ಗಿಲ್ ಓಪನಿಂಗ್ ಮಾಡ್ತಾರೆ. ಶುಭ್ಮನ್ ಗಿಲ್ ಫಾರ್ಮ್ಗೆ ಬರಬೇಕಾಗಿದೆ. ತುಂಬಾ ಮ್ಯಾಚಸ್ಸು ಫಾರ್ಮ್ ಇಲ್ಲದೆ ಇರೋದನ್ನು ನೋಡಿದ್ದೀವಿ ನಾವು ಇವಾಗ. ಸೊ ಶುಭ್ಮನ್ ಗಿಲ್ ಫಾರ್ಮ್ಗೆ ಬರಬೇಕಾಗಿದೆ. ತಿಲಕ್ ವರ್ಮಾ ಒನ್ ಡೌನ್ ಅಂತ ಹೇಳಿದ್ರೆ ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ಜಿತೇಶ್ ಶರ್ಮಾ ಎಸ್ ಎ ವಿಕೆಟ್ ಕೀಪರ್, ಅಕ್ಷರ್ ಪಟೇಲ್, ವರುಣ್ ಚಕ್ರವರ್ತಿ, ಆರ್ಶ್ದೀಪ್ ಸಿಂಗ್ ಮತ್ತು ಜಸ್ಪ್ರೀತ್ ಬುಮ್ರಾ. ಚೇಂಜ್ ಏನಾದರೂ ಮಾಡಿದ್ರೆ ತಂಡಕ್ಕೆ ಕುಲ್ದೀಪನ್ನು ತರ್ಬೋದು, ಕುಲ್ದೀಪ್ ಯಾದವ್ ಅವ್ರನ್ನ, ಇನ್ ಕೇಸ್ ಏನಾದರೂ ಸ್ಪಿನ್ ಫ್ರೆಂಡ್ಲಿ ವಿಕೆಟ್ ಆಗಿದ್ದರೆ. ಇಲ್ಲ ಅಂತ ಹೇಳಿದ್ರೆ ಸೇಮ್ ಪ್ಲೇಯಿಂಗ್ 11 ಕಡೆನೇ ಭಾರತ ಹೋಗ್ಬೋದು. ಸೊ ಯಾವುದೇ ಬದಲಾವಣೆ ಮಾಡೋ ಚಾನ್ಸಸ್ಗಳು ಇಲ್ಲ. ಸೌತ್ ಆಫ್ರಿಕಾ ಚೇಂಜ್ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಯಾಕಂದರೆ ಬ್ಯಾಟಿಂಗ್ ಆರ್ಡರೇ ಡಮಾರ್ ಆಗೋಗಿತ್ತು ಅವ್ರದ್ದು ಮೊದಲ T20 ಪಂದ್ಯದಲ್ಲಿ. ಸೊ ಕ್ವಿಂಟನ್ ಡಿ ಕಾಕ್, ಏಡನ್ ಮಾರ್ಕ್ರಮ್ ಓಪನಿಂಗ್ ಮಾಡಿದ್ರೆ ಡೋನ್ವನ್ ಪೆರೇರಾ 1 ಡೌನ್ ಹೋಗ್ಬೋದು, ಡೆವಾಲ್ಡ್ ಬ್ರೇವಿಸ್ 2 ಡೌನ್ಗೆ, ಹಾಗೆಯೇ ಸ್ಟಬ್ಸ್ ಅಥವಾ ಮಿಲ್ಲರ್ 3 ಡೌನ್ ಬಂದರೆ ಸ್ಟಬ್ಸು, ಮಿಲ್ಲರು, ಇನ್ನು ಕಾರ್ಬಿನ್ ಬಾಷ್, ಮಾರ್ಕೋ ಯಾನ್ಸನ್, ಹಾಗೆಯೇ ಜಾರ್ಜ್ ಲಿಂಡೆನ ಆ್ಯಡ್ ಮಾಡ್ಕೊಬೋದು. ಸೊ ಇನ್ನೂ ಕೂಡ ಡೆಪ್ತನ್ನು ಆ್ಯಡ್ ಮಾಡ್ಕೊಬೋದು. ಬಾಲಿಂಗ್ ಕೂಡ ಹಾಕ್ತಾರೆ, ಬಾಷ್ ಕೂಡ ಬಾಲಿಂಗ್ ಹಾಕ್ತಾರೆ. ಸೊ ಹಾಗಾಗಿ ಈ ಥರ ಮಾಡ್ಕೊಬೋದು. ಲುಂಗಿ ಅನ್ಗಿಡಿ ಮತ್ತು ಎನ್ರಿಚ್ ನೋಕೆ ಇರ್ಬೋದು. ಸೊ ಈ ಥರ ಪ್ಲೇಯಿಂಗ್ 11 ಇವತ್ತಿನ ಪಂದ್ಯಕ್ಕೆ ಸೌತ್ ಆಫ್ರಿಕಾ ಚೇಂಜಸ್ ಮಾಡಿಕೊಂಡು ಬರ್ಬೋದು ಅಂತ ಅನಿಸ್ತಾ ಇದೆ. ಸೊ ಹೋದ ಪಂದ್ಯದಲ್ಲಿ ಬ್ಯಾಟಿಂಗ್ ಆರ್ಡರೇ ಕೊಲ್ಯಾಪ್ಸ್ ಆಗೋಗಿದ್ರು. ಬಾಲಿಂಗ್ ಓಕೆ ಹಾರ್ದಿಕ್ ಪಾಂಡ್ಯ ಆ ಥರ ಪವರ್ ಹಿಟ್ಟಿಂಗ್ ಮಾಡಿರಲಿಲ್ಲ ಅಂತ ಹೇಳಿದರೆ ಬಾಲಿಂಗ್ ಪರವಾಗಿಯೇ ಚೆನ್ನಾಗೇ ಇತ್ತು ಸೌತ್ ಆಫ್ರಿಕಾದು. ಸೊ ಪ್ರೊಬಬ್ಲಿ ಈ ಥರ ಚೇಂಜ್ ಮಾಡಿಕೊಂಡು ಇವತ್ತು ಸೌತ್ ಆಫ್ರಿಕಾ ಕೂಡ ಸ್ಟ್ರಾಂಗಾಗಿ ಕಮ್ಬ್ಯಾಕ್ ಮಾಡೋ ನಿರೀಕ್ಷೆಯಲ್ಲಿ ಬರ್ಬೋದು ಅಂತ ಅನಿಸ್ತಾ ಇದೆ. ಸೊ ಎಕ್ಸೈಟಿಂಗ್ ಬ್ಯಾಟಲ್ ನೋಡೋದಕ್ಕೆ ಸಿಗ್ಬೋದು. ನೋಡೋಣ ಏನಾಗುತ್ತೆ ಅಂತ. ಸೊ ಮುಲಾಂಪುರ್ ಪಿಚ್ ಮೋಸ್ಟ್ ಪ್ರೊಬಬ್ಲಿ ಬ್ಯಾಟಿಂಗ್ ಅನುಕೂಲ ಇರ್ಬೋದು ಅಂತ ಅನಿಸ್ತಾ ಇದೆ. IPL ಪಂದ್ಯಗಳೆಲ್ಲ ಬ್ಯಾಟಿಂಗ್ ಫ್ರೆಂಡ್ಲಿ ಇತ್ತು. ಸೊ ಈ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವ ಲೆವೆಲ್ ಪಿಚ್ ಆಗುತ್ತೆ, ಹೇಗೆ ಪಿಚ್ ವರ್ಕ್ ಆಗುತ್ತೆ ಅಂತ ಮ್ಯಾಚ್ನಲ್ಲೇ ನೋಡಬೇಕು. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸಿಂಗ್ ಕನ್ನಡ. ಥ್ಯಾಂಕ್ ಯು. ಯಾರು ಗೆಲ್ಬೋದು ಇವತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.